ವಿಲ್ ಆಧಾರಿತ ಮ್ಯೂಟೇಷನ್ ಅರ್ಜಿಗಳನ್ನು ತಿರಸ್ಕರಿಸಲಾಗದು. ವಿಲ್ ಪ್ರಕಾರ ಕಂದಾಯ ದಾಖಲೆಗಳ ಬದಲಾವಣೆ ಮಾಡಬಹುದು. ಸುಪ್ರೀಂ ಕೋರ್ಟ್ ಈ ಮಹತ್ವದ ತೀರ್ಪು ಕುರಿತು ಒಂದು ವರದಿ ಇಲ್ಲಿದೆ. ನಮಸ್ಕಾರ. ಇದು ನಿಮ್ಮ ಕೋರ್ಟ್ ವೆಬ್ ನ್ಯೂಸ್. ವೀಲುನಾಮೆಯ ಆಧಾರದ ಮೇಲೆ ಕಂದಾಯ ದಾಖಲೆಗಳ ಬದಲಾವಣೆ ಅಂದರೆ ಮ್ಯೂಟೇಷನ್ ಮಾಡಬಹುದು ಎಂದ ಸುಪ್ರೀಂ ಕೋರ್ಟ್. ವೀಲುನಾಮೆ ಆಧಾರದಲ್ಲಿ ಮ್ಯೂಟೇಷನ್ ಅರ್ಜಿಗಳನ್ನು ತಿರಸ್ಕರಿಸಲಾಗದು. ವಿಲ್ ಪ್ರಕಾರ ಕಂದಾಯ ದಾಖಲೆಗಳ ಬದಲಾವಣೆ ಮಾಡಬಹುದು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ತಾರಾಚಂದ್ರ ವಿರುದ್ಧ ಭಾವರ್ಲಾಲ್ ಮತ್ತಿತರರು ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ನ್ಯಾಯಮೂರ್ತಿ ಸಂಜಯ್ ಕರೋಲ್ ಮತ್ತು ನ್ಯಾಯಮೂರ್ತಿ ಮನೋಜ್ ಮಿಶ್ರಾ ಅವರಿದ್ದ ವಿಭಾಗೀಯ ನ್ಯಾಯಪೀಠ ಈ ತೀರ್ಪು ನೀಡಿದೆ. ಕಂದಾಯ ದಾಖಲೆಗಳಲ್ಲಿ ಖಾತಾ ಬದಲಾವಣೆಯಿಂದ ಆಸ್ತಿಯ ಹಕ್ಕು ದೊರೆಯುವುದಿಲ್ಲ, ಅದು ಕೇವಲ ರಾಜಸ್ವ ಉದ್ದೇಶಗಳಿಗಾಗಿ ಮಾತ್ರ ಮಾಡಲಾಗುತ್ತದೆ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದ್ದು, ವೀಲುನಾಮೆಯ ಮಾನ್ಯತೆ ಮತ್ತು ಜಾರಿಗೊಳಿಸುವ ಕುರಿತು ತತ್ವಗಳನ್ನು ಸ್ಪಷ್ಟಪಡಿಸಿದೆ. ವೀಲುನಾಮೆಯ ಆಧಾರದ ಮೇಲೆ ಭೂ ದಾಖಲೆಗಳಲ್ಲಿ ಖಾತಾ ಬದಲಾವಣೆ ಮಾಡುವುದಕ್ಕೆ ಯಾವುದೇ ಕಾನೂನು ಅಡೆತಡೆ ಇಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಅರ್ಜಿ ವೀಲುನಾಮೆಯ ಮೇಲೆ ಆಧಾರಿತವಾಗಿದೆ ಎಂಬ ಕಾರಣಕ್ಕಷ್ಟೇ ಖಾತಾ ಬದಲಾವಣೆ ನಿರಾಕರಿಸಲಾಗುವುದಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಮಧ್ಯಪ್ರದೇಶ ಹೈಕೋರ್ಟ್ ನೀಡಿದ್ದ ಆದೇಶವನ್ನು ರದ್ದುಪಡಿಸಿ ನೋಂದಾಯಿತ ವೀಲುನಾಮೆ ಆಧಾರದಲ್ಲಿ ಮಾಡಿದ ಖಾತಾ ಬದಲಾವಣೆಯನ್ನು ಸುಪ್ರೀಂ ಕೋರ್ಟ್ ಪುನಃಸ್ಥಾಪಿಸಿದೆ. ಆದರೆ ಆ ದಾಖಲೆಗಳು ಆಸ್ತಿಯ ಹಕ್ಕಿನ ಕುರಿತು ಯಾವುದೇ ನಾಗರಿಕ ವ್ಯಾಜ್ಯಗಳ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತವೆ ಎಂಬುದನ್ನು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಪ್ರಕರಣದ ಹಿನ್ನೆಲೆ: ಈ ಪ್ರಕರಣವು ಮಧ್ಯಪ್ರದೇಶದ ಭೋಪಾಲಿ ಮೌಜಾದಲ್ಲಿರುವ ಕೃಷಿ ಭೂಮಿಗೆ ಸಂಬಂಧಿಸಿದೆ. ಆ ಭೂಮಿ ರೋಡಾ ಅಲಿಯಾಸ್ ರೋಡಿಲಾಲ್ ಅವರ ಹೆಸರಿನಲ್ಲಿ ದಾಖಲಾಗಿತ್ತು. 2019 ನವೆಂಬರ್ನಲ್ಲಿ ಅವರ ನಿಧನದ ನಂತರ ಮೇಲ್ಮನವಿದಾರ ತಾರಾಚಂದ್ರ ಅವರು 2017 ಮೇ ತಿಂಗಳಲ್ಲಿ ರೋಡಿಲಾಲ್ ಅವರು ಮಾಡಿದ್ದ ನೋಂದಾಯಿತ ವೀಲುನಾಮೆಯ ಆಧಾರದ ಮೇಲೆ ಭೂ ದಾಖಲೆಗಳ ಬದಲಾವಣೆಗೆ ಅರ್ಜಿ ಸಲ್ಲಿಸಿದರು. ಮಾನಸ ತಹಶೀಲ್ದಾರ್ ಅವರು ಸಾರ್ವಜನಿಕ ನೋಟಿಸ್ ನೀಡಿದ ನಂತರ ಆಕ್ಷೇಪಣೆಗಳನ್ನು ಪರಿಗಣಿಸಿ ವೀಲುನಾಮೆಗೆ ಸಾಕ್ಷಿಗಳಾದ ಸಾಕ್ಷಿದಾರರನ್ನು ಒಳಗೊಂಡಂತೆ ಸಾಕ್ಷಿಗಳ ಹೇಳಿಕೆಗಳನ್ನು ದಾಖಲಿಸಿ ಖಾತಾ ಬದಲಾವಣೆ ಮಂಜೂರು ಮಾಡಿದರು. ಈ ಆದೇಶವು ಈಗಾಗಲೇ ಬಾಕಿ ಇರುವ ನಾಗರಿಕ ದಾವೆಯಲ್ಲಿ ಪಕ್ಷಗಳ ಹಕ್ಕುಗಳನ್ನು ಅಂತಿಮವಾಗಿ ನಿರ್ಧರಿಸುವುದಕ್ಕೆ ಒಳಪಟ್ಟಿರುತ್ತದೆ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿತ್ತು. ಮೊದಲ ಪ್ರತಿವಾದಿ ಭಾವರ್ಲಾಲ್ ಅವರು ನೋಂದಾಯಿಸದ ಮಾರಾಟ ಒಪ್ಪಂದ ಹಾಗೂ ಪ್ರತಿಕೂಲ ಸ್ವಾಧೀನ ಅಂದರೆ ಅಡ್ವರ್ಸ್ ಪೊಸೆಷನ್ ಆಧಾರದ ಮೇಲೆ ಸರ್ವೆ ಸಂಖ್ಯೆಗಳಲ್ಲೊಂದರ ಆಸ್ತಿ ಮೇಲಿನ ಸ್ವಾಧೀನವನ್ನು ಹಕ್ಕುಪಡಿಸಿಕೊಂಡು ಖಾತಾ ಬದಲಾವಣೆ ಆದೇಶವನ್ನು ಪ್ರಶ್ನಿಸಿದರು. ಅವರ ಮೇಲ್ಮನವಿಗಳನ್ನು ಉಪವಿಭಾಗಾಧಿಕಾರಿ ಮತ್ತು ಆಯುಕ್ತರು ತಿರಸ್ಕರಿಸಿದರು. ಆದರೆ ಸಂವಿಧಾನದ ವಿಧಿ 227 ಅಡಿಯಲ್ಲಿ ಮೇಲ್ವಿಚಾರಣಾಧಿಕಾರವನ್ನು ಬಳಸಿಕೊಂಡು ಹೈಕೋರ್ಟ್ ಕಂದಾಯ ಅಧಿಕಾರಿಗಳ ಆದೇಶಗಳನ್ನು ರದ್ದುಪಡಿಸಿತು. ರಂಜಿತ್ ವಿರುದ್ಧ ನಂದಿತಾ ಸಿಂಗ್ ಎಂಬ ತನ್ನ ಹಿಂದಿನ ತೀರ್ಪನ್ನು ಆಧರಿಸಿ ಹಿಂದೂ ಉತ್ತರಾಧಿಕಾರ ಕಾಯ್ದೆ 1956 ಪ್ರಕಾರ ಕಾನೂನುಬದ್ಧ ವಾರಸುದಾರರ ಹೆಸರಿಗೆ ಭೂಮಿಯನ್ನು ಬದಲಾವಣೆ ಮಾಡಲು ಅವರು ಲಭ್ಯವಿರದಿದ್ದಲ್ಲಿ ಸಿವಿಲ್ ದಾವೆಗೆ ಒಳಪಟ್ಟಂತೆ ರಾಜ್ಯ ಸರ್ಕಾರದ ಪರವಾಗಿ ನಾಮಾಂತರ ಮಾಡಲು ಹೈಕೋರ್ಟ್ ನಿರ್ದೇಶನ ನೀಡಿತು. ಸುಪ್ರೀಂ ಕೋರ್ಟ್ನ ತರ್ಕ: ಮೇಲ್ಮನವಿಯನ್ನು ಅಂಗೀಕರಿಸಿದ ಸುಪ್ರೀಂ ಕೋರ್ಟ್ ವಿಧಿ 227 ಅಡಿಯಲ್ಲಿ ಹಸ್ತಕ್ಷೇಪ ಮಾಡಲು ಅಗತ್ಯವಿರುವ ನ್ಯಾಯಾಧಿಕಾರ, ದೋಷ ಅಥವಾ ಕಾನೂನು ದೌರ್ಬಲ್ಯ ಆದಾಯ ಅಧಿಕಾರಿಗಳ ಆದೇಶಗಳಲ್ಲಿ ಇದೆ ಎಂಬುದನ್ನು ಹೈಕೋರ್ಟ್ ಪರಿಶೀಲಿಸದೆ ತಪ್ಪು ಮಾಡಿದೆ ಎಂದು ಅಭಿಪ್ರಾಯಪಟ್ಟಿತು. ಮಧ್ಯಪ್ರದೇಶ ಭೂ ಕಂದಾಯ ಸಂಹಿತೆ 1959 ವಿಧಿಗಳು 109 ಮತ್ತು 110 ಭೂಮಿಯಲ್ಲಿ ಹಕ್ಕುಗಳನ್ನು ಪಡೆಯುವುದನ್ನು ಮಾರಾಟ ಅಥವಾ ಉಡುಗೊರೆ ಮುಂತಾದ ನಿರ್ದಿಷ್ಟ ವಿಧಾನಗಳಿಗೆ ಮಾತ್ರ ಸೀಮಿತಗೊಳಿಸುವುದಿಲ್ಲ ಎಂದು ನ್ಯಾಯಾಲಯ ಗಮನಿಸಿದೆ. ವೀಲುನಾಮೆಯ ಮೂಲಕ ಹಕ್ಕು ಪಡೆಯುವುದನ್ನು ಹೊರತುಪಡಿಸಲಾಗಿಲ್ಲ. ಇನ್ನು ಮಧ್ಯಪ್ರದೇಶ ಭೂ ರಾಜಸ್ವ ಸಂಹಿತೆ ಭೂ ಅಭಿಲೇಖಗಳಲ್ಲಿ ನಾಮಾಂತರ ನಿಯಮಗಳು 2018 ವೀಲುನಾಮೆಯ ಮೂಲಕ ಹಕ್ಕು ಪಡೆಯುವುದನ್ನು ಖಾತಾ ಬದಲಾವಣೆಗೆ ಮಾನ್ಯ ವಿಧಾನವೆಂದು ಸ್ಪಷ್ಟವಾಗಿ ಗುರುತಿಸುತ್ತವೆ. ಹೈಕೋರ್ಟ್ನ ದೃಷ್ಟಿಕೋನವನ್ನು ತಿರಸ್ಕರಿಸಿದ ಪೀಠ ವೀಲುನಾಮೆಯ ಆಧಾರದ ಮೇಲಿನ ಖಾತಾ ಬದಲಾವಣೆ ಅರ್ಜಿಯನ್ನು ಅದು ವೀಲುನಾಮೆಯ ಸ್ವರೂಪದ್ದಾಗಿದೆ ಎಂಬ ಕಾರಣಕ್ಕಷ್ಟೇ ಪ್ರಾರಂಭದಲ್ಲೇ ತಿರಸ್ಕರಿಸಲು ಸಾಧ್ಯವಿಲ್ಲ ಎಂದು ಹೇಳಿತು. ಈ ಸಂಬಂಧ ಮಧ್ಯಪ್ರದೇಶ ಹೈಕೋರ್ಟ್ನ ಪೂರ್ಣ ಪೀಠವು ಆನಂದ್ ಚೌಧರಿ ವಿರುದ್ಧ ಮಧ್ಯಪ್ರದೇಶ ರಾಜ್ಯ ಪ್ರಕರಣದಲ್ಲಿ ನೀಡಿದ ತೀರ್ಪನ್ನು ನ್ಯಾಯಾಲಯ ಅವಲಂಬಿಸಿದೆ. ಆ ತೀರ್ಪಿನಲ್ಲಿ ತಹಶೀಲ್ದಾರ್ ಅವರು ವೀಲುನಾಮೆಯ ಆಧಾರದ ಮೇಲಿನ ಖಾತಾ ಬದಲಾವಣೆ ಅರ್ಜಿಗಳನ್ನು ಸ್ವೀಕರಿಸಬಹುದಾದರೂ ವೀಲುನಾಮೆಯ ಮಾನ್ಯತೆ ಅಥವಾ ಪ್ರಾಮಾಣಿಕತೆ ಕುರಿತ ವಿವಾದಗಳನ್ನು ಅರ್ಹ ಸಿವಿಲ್ ನ್ಯಾಯಾಲಯವೇ ನಿರ್ಧರಿಸಬೇಕು ಎಂದು ಸ್ಪಷ್ಟಪಡಿಸಲಾಗಿದೆ. ವೀಲುನಾಮೆಯ ಆಧಾರದ ಮೇಲೆ ಖಾತಾ ಬದಲಾವಣೆ ಅರ್ಜಿ ಸಲ್ಲಿಸುವುದಕ್ಕೆ ಯಾವುದೇ ಅಡ್ಡಿಯಿಲ್ಲ ಎಂಬುದು ಪೂರ್ಣ ಪೀಠದ ತೀರ್ಪಿನಿಂದ ಸ್ಪಷ್ಟವಾಗುತ್ತದೆ ಎಂದು ನ್ಯಾಯಾಲಯ ತಿಳಿಸಿದೆ.
ಮೊದಲ ಪ್ರತಿವಾದಿ ಭಾವರ್ಲಾಲ್ ಅವರು ನೋಂದಾಯಿಸದ ಮಾರಾಟ ಒಪ್ಪಂದ ಹಾಗೂ ಪ್ರತಿಕೂಲ ಸ್ವಾಧೀನ ಅಂದರೆ ಅಡ್ವರ್ಸ್ ಪೊಸೆಷನ್ ಆಧಾರದ ಮೇಲೆ ಸರ್ವೆ ಸಂಖ್ಯೆಗಳಲ್ಲೊಂದರ ಆಸ್ತಿ ಮೇಲಿನ ಸ್ವಾಧೀನವನ್ನು ಹಕ್ಕುಪಡಿಸಿಕೊಂಡು ಖಾತಾ ಬದಲಾವಣೆ ಆದೇಶವನ್ನು ಪ್ರಶ್ನಿಸಿದರು. ಅವರ ಮೇಲ್ಮನವಿಗಳನ್ನು ಉಪವಿಭಾಗಾಧಿಕಾರಿ ಮತ್ತು ಆಯುಕ್ತರು ತಿರಸ್ಕರಿಸಿದರು. ಆದರೆ ಸಂವಿಧಾನದ ವಿಧಿ 227 ರ ಅಡಿಯಲ್ಲಿ ಮೇಲ್ವಿಚಾರಣಾಧಿಕಾರವನ್ನು ಬಳಸಿಕೊಂಡು ಹೈಕೋರ್ಟ್ ಕಂದಾಯ ಅಧಿಕಾರಿಗಳ ಆದೇಶಗಳನ್ನು ರದ್ದುಪಡಿಸಿತು. ರಂಜಿತ್ ವಿರುದ್ಧ ನಂದಿತಾ ಸಿಂಗ್ ಎಂಬ ತನ್ನ ಹಿಂದಿನ ತೀರ್ಪನ್ನು ಆಧರಿಸಿ ಹಿಂದೂ ಉತ್ತರಾಧಿಕಾರ ಕಾಯ್ದೆ 1956 ರ ಪ್ರಕಾರ ಕಾನೂನುಬದ್ಧ ವಾರಸುದಾರರ ಹೆಸರಿಗೆ ಭೂಮಿಯನ್ನು ಬದಲಾವಣೆ ಮಾಡಲು ಅವರು ಲಭ್ಯವಿರದಿದ್ದಲ್ಲಿ ಸಿವಿಲ್ ದಾವೆಗೆ ಒಳಪಟ್ಟಂತೆ ರಾಜ್ಯ ಸರ್ಕಾರದ ಪರವಾಗಿ ನಾಮಾಂತರ ಮಾಡಲು ಹೈಕೋರ್ಟ್ ನಿರ್ದೇಶನ ನೀಡಿತು. ಸುಪ್ರೀಂ ಕೋರ್ಟ್ನ ತರ್ಕ. ಮೇಲ್ಮನವಿಯನ್ನು ಅಂಗೀಕರಿಸಿದ ಸುಪ್ರೀಂ ಕೋರ್ಟ್ ವಿಧಿ 227 ರ ಅಡಿಯಲ್ಲಿ ಹಸ್ತಕ್ಷೇಪ ಮಾಡಲು ಅಗತ್ಯವಿರುವ ನ್ಯಾಯಾಧಿಕಾರ ದೋಷ ಅಥವಾ ಕಾನೂನು ದೌರ್ಬಲ್ಯ ಆದಾಯ ಅಧಿಕಾರಿಗಳ ಆದೇಶಗಳಲ್ಲಿ ಇದೆ ಎಂಬುದನ್ನು ಹೈಕೋರ್ಟ್ ಪರಿಶೀಲಿಸದೆ ತಪ್ಪು ಮಾಡಿದೆ ಎಂದು ಅಭಿಪ್ರಾಯಪಟ್ಟಿತು. ಮಧ್ಯಪ್ರದೇಶ ಭೂ ಕಂದಾಯ ಸಂಹಿತೆ 1959 ರ ವಿಧಿಗಳು 109 ಮತ್ತು 110 ಭೂಮಿಯಲ್ಲಿ ಹಕ್ಕುಗಳನ್ನು ಪಡೆಯುವುದನ್ನು ಮಾರಾಟ ಅಥವಾ ಉಡುಗೊರೆ ಮುಂತಾದ ನಿರ್ದಿಷ್ಟ ವಿಧಾನಗಳಿಗೆ ಮಾತ್ರ ಸೀಮಿತಗೊಳಿಸುವುದಿಲ್ಲ ಎಂದು ನ್ಯಾಯಾಲಯ ಗಮನಿಸಿದೆ. ವೀಲುನಾಮೆಯ ಮೂಲಕ ಹಕ್ಕು ಪಡೆಯುವುದನ್ನು ಹೊರತುಪಡಿಸಲಾಗಿಲ್ಲ. ಇನ್ನು ಮಧ್ಯಪ್ರದೇಶ ಭೂ ರಾಜಸ್ವ ಸಂಹಿತೆ ಭೂ ಅಭಿಲೇಖಗಳಲ್ಲಿ ನಾಮಾಂತರ ನಿಯಮಗಳು 2018 ವೀಲುನಾಮೆಯ ಮೂಲಕ ಹಕ್ಕು ಪಡೆಯುವುದನ್ನು ಖಾತಾ ಬದಲಾವಣೆಗೆ ಮಾನ್ಯ ವಿಧಾನವೆಂದು ಸ್ಪಷ್ಟವಾಗಿ ಗುರುತಿಸುತ್ತವೆ. ಹೈಕೋರ್ಟ್ನ ದೃಷ್ಟಿಕೋನವನ್ನು ತಿರಸ್ಕರಿಸಿದ ಪೀಠ ವೀಲುನಾಮೆಯ ಆಧಾರದ ಮೇಲಿನ ಖಾತಾ ಬದಲಾವಣೆ ಅರ್ಜಿಯನ್ನು ಅದು ವೀಲುನಾಮೆಯ ಸ್ವರೂಪದ್ದಾಗಿದೆ ಎಂಬ ಕಾರಣಕ್ಕಷ್ಟೇ ಪ್ರಾರಂಭದಲ್ಲೇ ತಿರಸ್ಕರಿಸಲು ಸಾಧ್ಯವಿಲ್ಲ ಎಂದು ಹೇಳಿತು. ಈ ಸಂಬಂಧ ಮಧ್ಯಪ್ರದೇಶ ಹೈಕೋರ್ಟ್ನ ಪೂರ್ಣ ಪೀಠವು ಆನಂದ್ ಚೌಧರಿ ವಿರುದ್ಧ ಮಧ್ಯಪ್ರದೇಶ ರಾಜ್ಯ ಪ್ರಕರಣದಲ್ಲಿ ನೀಡಿದ ತೀರ್ಪನ್ನು ನ್ಯಾಯಾಲಯ ಅವಲಂಬಿಸಿದೆ. ಆ ತೀರ್ಪಿನಲ್ಲಿ ತಹಶೀಲ್ದಾರ್ ಅವರು ವೀಲುನಾಮೆಯ ಆಧಾರದ ಮೇಲಿನ ಖಾತಾ ಬದಲಾವಣೆ ಅರ್ಜಿಗಳನ್ನು ಸ್ವೀಕರಿಸಬಹುದಾದರೂ ವೀಲುನಾಮೆಯ ಮಾನ್ಯತೆ ಅಥವಾ ಪ್ರಾಮಾಣಿಕತೆ ಕುರಿತ ವಿವಾದಗಳನ್ನು ಅರ್ಹ ಸಿವಿಲ್ ನ್ಯಾಯಾಲಯವೇ ನಿರ್ಧರಿಸಬೇಕು ಎಂದು ಸ್ಪಷ್ಟಪಡಿಸಲಾಗಿದೆ. ವೀಲುನಾಮೆಯ ಆಧಾರದ ಮೇಲೆ ಖಾತಾ ಬದಲಾವಣೆ ಅರ್ಜಿ ಸಲ್ಲಿಸುವುದಕ್ಕೆ ಯಾವುದೇ ಅಡ್ಡಿಯಿಲ್ಲ ಎಂಬುದು ಪೂರ್ಣ ಪೀಠದ ತೀರ್ಪಿನಿಂದ ಸ್ಪಷ್ಟವಾಗುತ್ತದೆ ಎಂದು ನ್ಯಾಯಾಲಯ ತಿಳಿಸಿದೆ.